ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಬೆಸ್ಟ್ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳಿ, ಅಥವಾ ತುಂಬ ಈಗ ಎಲ್ಲ ಕಡೆ ಲಾ ಆಫ್ ಅಟ್ರ್ಯಾಕ್ಷನ್ ಇರ್ಬೋದು, ಲಾ ಆಫ್ ಯೂನಿವರ್ಸ್ ಇರ್ಬೋದು, ಲಾ ಆಫ್ ಎನರ್ಜಿ ಅಂತ ಇರ್ಬೋದು, ಎಲ್ಲವನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಒಂದು ಇದೇನಂತಂದರೆ, ನಾವು ಯಾರನ್ನೂ ಕೂಡ ಆಕ್ಸಿಡೆಂಟ್ಲಿ ಮೀಟ್ ಆಗಲ್ಲ. ಓಕೆ, ವಿ ನೆವರ್ ಮೀಟ್ ಎನಿ ಒನ್ ಬೈ ಆಕ್ಸಿಡೆಂಟ್. ಯಾಕಂದರೆ ಎಲ್ಲ ಯೂನಿವರ್ಸ್ ಅಂದರೆ ವಿಶ್ವವೇ ಒಂದು ಮಾಡಿದಂಥ ಒಂದು ಪ್ರೀ ಪ್ಲ್ಯಾಂಡ್ ಇರೋದ್ರಿಂದ ಮಾತ್ರ ನಾವು ಯಾರನ್ನಾದರೂ ಮೀಟ್ ಆಗೋಕ್ಕೆ ಸಾಧ್ಯ ಲೈಫಲ್ಲಿ. ಓಕೆ, ನಾವು ಎಷ್ಟೊಂದು ಸಲ ನೋಡ್ತಾ ಇರ್ತೀವಿ, ಇವ್ರು ಯಾಕೆ ನಮ್ಮ ಲೈಫಲ್ಲಿ ಬಂದಿದ್ದಾರೆ, ಅವ್ರು ಯಾಕೆ ನಮ್ಮ ಲೈಫಲ್ಲಿ ಬಂದಿದ್ದಾರೆ, ಇವರು ನಾವು ಚೆನ್ನಾಗಿ ನೋಡ್ಕೋತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಅವರು ನಮ್ಮನ್ನು ತುಂಬಾ ದ್ವೇಷದಿಂದ ಆಗಿರ್ಬೋದು, ನಮಗೆ ತುಂಬ ನೋವಾಗೋ ಥರ ಮಾತಾಡ್ತಿರ್ಬೋದು, ಎಲ್ಲ ರೀತಿಯಿಂದನೂ ನಮಗೆ ಹರ್ಟ್ ಮಾಡ್ತಾ ಇರ್ಬೋದು. ಅವಾಗೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ, ಇವರೆಲ್ಲ ನಮ್ಮ ಲೈಫಲ್ಲಿ ಯಾಕೆ ಬಂದಿದ್ದಾರೆ ಅಂತ. ರೈಟ್, ನಾವು ಈ ಒಂದು ಜನ್ಮ ಅಂತ ಅಂದ್ಕೊಳ್ಳಿ, ಅಥವಾ ಈ ಒಂದು ಬಾಡಿ ಎಲ್ಲಿ ನಾವೀಗ ಬಂದಿದ್ದೀವಿ ಅಂತಂದರೆ, ಈ ಬಟ್ಟೆ ಥರನೇ ನಮ್ಮದು ಪ್ರತಿಯೊಂದು ಜನ್ಮ ಕೂಡ ಇರುತ್ತೆ. ಆ ಪ್ರತಿಯೊಂದು ಜನ್ಮದಲ್ಲೂ ನಾವು ಬೇರೆ ಬೇರೆ ವ್ಯಕ್ತಿಗಳನ್ನು ಭೇಟಿಯಾಗ್ತಾ ಇರ್ತೀವಿ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಆಲ್ರೆಡಿ ಯಾರನ್ನ ಭೇಟಿಯಾಗಿರ್ತೀವಿ, ಯಾರ ಜೊತೆ ನಮ್ಮ ಕರ್ಮಗಳು ಇರ್ತವೆ, ಯಾರ ಜೊತೆ ನಾವು ಭಾವನೆಗಳನ್ನು, ಜೀವನವನ್ನು ಹಂಚ್ಕೊಂಡಿರ್ತೀವಿ, ಅವರೇ ಬೇರೆ ಬೇರೆ ರೂಪದಲ್ಲಿ ನಮ್ಮದು ಹೊಸ ಜನ್ಮದಲ್ಲಿ ಬರ್ತಾ ಇರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ನೀವು ಹುಟ್ತಾನೆ ಇವರೇ ಅಪ್ಪ ಆಗಬೇಕು, ಇವರೇ ಅಮ್ಮ ಆಗಬೇಕು, ಇವ್ರು ನನ್ನ ತಮ್ಮ, ಇವ್ರು ನನ್ನ ಅಣ್ಣ, ಈ ಥರ ನಾವು ಯಾರನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಹುಟ್ತಾನೆ ನಮಗೆ ಈ ಅಪ್ಪ ಅಮ್ಮ ಇಷ್ಟ ಇಲ್ಲ ಅಂತಿರ್ಬೋದು, ಈ ಅಣ್ಣ ತಮ್ಮ ಇಷ್ಟ ಇಲ್ಲ ಅನ್ಬೋದು, ಅಕ್ಕ ತಂಗಿ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ನಾವು ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಮ್ಮದು ಪ್ರೀ ಪ್ಲ್ಯಾಂಡ್ ಆಗಿ ಆಗಿರುವಂಥದ್ದು. ವಿಶ್ವನೇ ಎಲ್ಲನೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದೆ. ಹಾಗಿದ್ದರೆ ಎಲ್ಲ ಪ್ರೀ ಪ್ಲ್ಯಾಂಡ್ ಆದರೆ ನಾವು ಕರ್ಮನ ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಕರ್ಮ ಮಾಡೋದು ಅಂದ್ರೇನು? ಆ ಕರ್ಮನೇ ಇದರದ ಮೂಲ. ಆ ಕರ್ಮದಿಂದನೇ ನಮಗೆಲ್ಲರೂ ಸಿಗುವಂಥದ್ದು. ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳಾಗಿರ್ಬೋದು, ಮಾಡಿದಂತಹ ದ್ರೋಹಗಳಾಗಿರ್ಬೋದು, ಮಾಡಿದಂತಹ ಅಪಕಾರಗಳಾಗಿರ್ಬೋದು, ಉಪಕಾರಗಳಾಗಿರ್ಬೋದು, ಅದು ಯಾವುದೇ ವ್ಯಕ್ತಿಗೆ ನಾವು ಏನೇ ಮಾಡಿದರೂ ಕೂಡ ಅದನ್ನು ನಾವು ಬಡ್ಡಿ ಸಮೇತವಾಗಿ ಈ ಜನ್ಮದಲ್ಲಿ ತೀರಿಸಲೇಬೇಕಾಗತ್ತೆ. ಅದಕ್ಕೆ ನಾವು ಎಷ್ಟೊಂದು ಸಲ ಹೇಳ್ತಿರ್ತೀವಿ, ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇರ್ತೀವಿ, ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಗಾಡಿಗೆ ಡ್ಯಾಮೇಜ್ ಆಗ್ತಿರ್ಬೋದು, ವ್ಯಕ್ತಿಗಳಿಗೆ ಡ್ಯಾಮೇಜ್ ಆಗ್ತಾ ಇರ್ಬೋದು, ಹಾಸ್ಪಿಟ್ಲೈಸ್ ಆಗಿರ್ಬೋದು. ಅವಾಗೆಲ್ಲ ಅಂತ ಇರ್ತೀವಿ, ನಮ್ಗದು ಸಂಬಂಧನೇ ಇರಲಿಲ್ಲ, ನಾನು ಈ ಟೈಮಿಗೆ ಹೋಗೋ ಯೋಚನೆನೇ ಇರಲಿಲ್ಲ, ಸಡನ್ನಾಗಿ ಹೋಗಿಬಿಟ್ಟೆ, ಅಥವಾ ಇನ್ನೊಂದು 10 ಮಿನಿಟ್ಸ್ ಮುಂಚೆ ಬಿಟ್ಟಿದ್ರೆ ಸರಿ ಹೋಗ್ತಿತ್ತೇನೋ, ಈ ಥರ ತುಂಬ ಅಂದ್ಕೋತಾ ಇರ್ತೀವಿ. ಬಟ್ ಅವೆಲ್ಲ ಅಂದ್ಕೊಳ್ಳೋದು ಸುಮ್ಮನೆ ವೇಸ್ಟು. ಯಾಕಂದರೆ ಅಲ್ಲಿ ನಮ್ಮದು ಒಂದು ಕರ್ಮ ಪೆಂಡಿಂಗ್ ಇರುತ್ತೆ, ನಾವೊಂದು ಸೆಟ್ಲ್ಮೆಂಟ್ ಮಾಡೋದು ಪೆಂಡಿಂಗ್ ಇರುತ್ತೆ. ಆ ವ್ಯಕ್ತಿ ಜೊತೆ ನಾವು ಏನು ದುಡ್ಡನ್ನು ಆಕ್ಸಿಡೆಂಟ್ ಆದಾಗ ಕೊಡ್ತೀವೋ, ಅಥವಾ ಹಾಸ್ಪಿಟ್ಲೈಸ್ ಆದಾಗ ಏನು ಪೇಮೆಂಟ್ ಮಾಡ್ತೀವೋ, ಅವೆಲ್ಲ ಆ ವ್ಯಕ್ತಿಗಾಗಿರ್ಬೋದು, ಆ ಒಂದು ಜನಾಂಗಕ್ಕಾಗಿರ್ಬೋದು, ನಾವು ಕೊಡುವಂಥ ಪೆಂಡಿಂಗ್ ಆಗಿರುತ್ತೆ. ಸೊ ನಾವು ಯಾವುದನ್ನು ಕೂಡ ಸೆಲೆಕ್ಟ್ ಮಾಡಲ್ಲ. ಆದರೆ ನಾವು ಮಾಡಿದಂಥ ಕರ್ಮಗಳು ನಮಗೆ ವ್ಯಕ್ತಿಗಳ ರೂಪದಲ್ಲಿ ಈ ಜನ್ಮದಲ್ಲಿ ಬರ್ತಾರೆ. ಹಾಗೆ ಈಗ ಮಾಡ್ತಿರೋ ಕರ್ಮಗಳು ಮುಂದೊಂದು ದಿನ ಬರುತ್ತವೆ. ಸೊ ಪ್ರತಿದಿನವೂ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೂ, ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಮಾಡಿ. ಹಾಗೆ ತುಂಬ ಕಾಷಿಯಸ್ ಆಗಿ, ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಕರ್ಮಗಳನ್ನು ಮಾಡಿ. ಆ ಕರ್ಮಗಳಿಂದ ಬೇರೆಯವರಿಗೆ ನೋವು ಆಗದೇ ಇರೋ ಹಾಗೆ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಪ್ರೀ ಪ್ಲ್ಯಾಂಡ್ ನಿಜ, ಬಟ್ ನಾವು ಕರ್ಮದಿಂದ ಸೃಷ್ಟಿಯಾದಂಥದ್ದವು ಆಗಿರ್ತವೆ. ಓಕೆ, ಇನ್ನು ಫಾರ್ ಎಕ್ಸಾಂಪಲ್, ಈಗ ಪೀಪಲ್ ಅಂತ ನಾವು ತೊಗೊಳ್ತೀವಿ. ಪೀಪಲ್ ನಮ್ಗೆ ತುಂಬ ಜನ ಹರ್ಟ್ ಮಾಡ್ತಿರ್ತಾರೆ, ತುಂಬ ಜನ ಉಪಕಾರನೂ ಮಾಡ್ತಾರೆ. ಎಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು, ನೀವು ಅವ್ರಿಗೆ ಉಪಕಾರನೂ ಮಾಡಿರಲ್ಲ, ನಿಮ್ಗೆ ಅವ್ರ ಪರಿಚಯನೂ ಇರಲ್ಲ, ಆದರೂ ಕೂಡ ಅವ್ರು ನಿಮಗೆ ಸಹಾಯ ಮಾಡ್ತಿರ್ತಾರೆ. ಕಾಣದ ಕೈಗಳು ಅಂತ ನಾವು ಕರಿತೀವಿ ಅವ್ರನ್ನ. ಎಷ್ಟೊಂದು ಜನ ನಮಗೆ ಗೊತ್ತಿಲ್ಲದೆ ನಮಗೆ ಸಹಾಯವನ್ನು ಮಾಡಿರ್ತಾರೆ. ನಾವು ಅವ್ರಿಗೆ ಏನೂ ಮಾಡಿರಲ್ಲ, ಆದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಹಿಂದಿನ ಜನ್ಮಗಳಲ್ಲಿ ಅವ್ರಿಗೆ ನಾವೇನಾದರೂ ಸಹಾಯ ಮಾಡಿರೋದ್ರಿಂದನೇ ಆ ವ್ಯಕ್ತಿಗಳು ನಮಗೆ ಗೊತ್ತಿಲ್ಲದಂತೆ ಇವಾಗ ನಮಗೆ ಸಹಾಯ ಮಾಡ್ತಿದ್ದಾರೆ. ಅದೇ ಥರ ಈಗ ಎಷ್ಟೋ ವ್ಯಕ್ತಿಗಳು, ನಾವು ತುಂಬ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀವಿ, ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತಲೇ ಅಂದ್ಕೋತೀವಿ, ಆದರೂ ಕೂಡ ಅವ್ರು ನಮ್ಗೆ ಹರ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ನಾವು ಯಾವಾಗಲೂ ಯಾವುದೋ ಜನ್ಮದಲ್ಲೂ ಅವರಿಗೆ ಆ ಒಂದು ನೋವನ್ನು ಕೊಟ್ಟಿರ್ತೀವಿ, ಆ ಒಂದು ಮಾತುಗಳನ್ನು ಆಡಿರ್ತೀವಿ. ಒಂದು ಸಲ ನಮ್ಮ ಮಾತಿನ ಬಾಣಗಳು ಹೊರಗೆ ಹೋಯಿತು ಅಂತಂದರೆ ಅದು ತಪ್ಪಾಗಿದ್ದರೆ ಖಂಡಿತ ಅದು 100% ವಾಪಸ್ ಬರುತ್ತೆ. ನೀವು ಯಾರ ಹತ್ರದ್ರೂ ಸಾಲ ತಗೊಂಡು ನೀವು ಆ ಕಡೆ ಓಡಾಡ್ತಿದ್ರಿ ಅಂದರೆ ಅದಕ್ಕೆ 10ರಷ್ಟು ನೀವು ಬಡ್ಡಿ ಸಮೇತವಾಗಿ ಇವತ್ತಲ್ಲ ನಾಳೆ ಕಟ್ಟಲೇಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಏನೇ ನಿಮ್ಮ ಋಣಾನುಬಂಧಗಳಿರ್ಬೋದು, ಏನೇ ನಿಮ್ಮ ಸಾಲಗಳಿರ್ಬೋದು, ಸಾಲ ಬಾಧೆಗಳಿರ್ಬೋದು, ಅವನ್ನೆಲ್ಲ ಆದಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾಯಿದ್ರೆ ದಯವಿಟ್ಟು ಅದನ್ನೆಲ್ಲ ಆವಾಗಿಂದ ಆವಾಗೇ ಮುಗಿಸ್ಕೊಂಡ್ಬಿಡಿ.
ಓಕೆ. ಹಾಗೆ ನಮಗೆ ಎಷ್ಟೊಂದು ಜನ ಜೀವನದಲ್ಲಿ ಬರ್ತಾರೆ, ಅವರು ಹೊಸ ಹೊಸ ಲೆಸನ್ಸನ್ನು ಕೊಡ್ತಾರೆ, ಹೊಸ ಹೊಸ ಪಾಠಗಳನ್ನು ಕಲಿಸ್ತಾರೆ ಅಂತ ಅಂದ್ಕೋಬೇಕೇ ವಿನಃ ಅವ್ರ ಮೇಲೆ ದ್ವೇಷ ಮಾಡೋ ಯಾವ ರೈಟ್ಸ್ ಕೂಡ ನಮಗಿಲ್ಲ. ಯಾಕಂದರೆ ಯೂನಿವರ್ಸ್ ಅಥವಾ ವಿಶ್ವ ಏನೇ ಮಾಡಿದರೂ ಕೂಡ ಅದಕ್ಕೊಂದು ಕಾರಣ ಖಂಡಿತ ಇರುತ್ತೆ. ನಮಗೆ ಇವಾಗ ಗೊತ್ತಾಗ್ತಾ ಇರಲ್ಲ, ಇನ್ಯಾವಾಗೋ ಗೊತ್ತಾಗುತ್ತೆ. ಮೋಸ್ಟ್ಲಿ ಈ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬರದೇ ಇದ್ದರೆ ಈ ಒಂದು ಸನ್ನಿವೇಶ ನನ್ನ ಲೈಫಲ್ಲಿ ಆಗ್ತಾ ಇರಲಿಲ್ಲ, ಅಥವಾ ಈ ಒಂದು ಪಾಠ ನಾನು ಕಲಿತಾ ಇರಲಿಲ್ಲ, ಅಥವಾ ಈ ಒಂದು ಭಾಗ್ಯ ನನಗೆ ಸಿಗ್ತಾ ಇರಲಿಲ್ಲ ಅನ್ನೋ ಥರ ನಾವು ಮುಂದೆ ಒಂದು ದಿನ ಅದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ತಾ ಇರ್ತೀವಿ. ಓಕೆ. ಹಾಗೆಯೇ ಅಪ್ಪ ಅಮ್ಮ ಅಂತ ವಿಷಯಗಳು ಬಂದಾಗ ನಾವು ಎಷ್ಟೊಂದು ಸಲ ಅಂದ್ಕೋತಾ ಇರ್ತೀವಿ, ನಮಗೆ ಆ ಥರ ಅಪ್ಪ ಅಮ್ಮ ಬೇಕಾಗಿತ್ತು, ಈ ಥರ ಅಪ್ಪ ಅಮ್ಮ ಬೇಕಾಗಿತ್ತು, ನಾನು ತುಂಬ ಬಡತನದಲ್ಲಿ ಹುಟ್ಟಿದ್ದೀನಿ, ನನ್ನ ಜೀವನ ಬಡತನ ಆಯಿತು, ಈ ಅಪ್ಪ ಅಮ್ಮಂಗೆ ಹುಟ್ಟಿದೆ ಶ್ರೀಮಂತರಿಗೆ ಹುಟ್ಟಿದ್ರೆ ನಾನು ಚೆನ್ನಾಗಿರ್ತಿತ್ತೇನೋ ಅಂತ. ನಾನು ಅದನ್ನೇ ಆವಾಗಲೂ ಕೂಡ ಹೇಳಿದ್ದು, ಶ್ರೀಮಂತರು ಬಡವರು ಅನ್ನೋಕ್ಕಿಂತ ನೀವು ಎಷ್ಟು ಕರ್ಮ ಅಂದರೆ ಕೆಲಸಗಳನ್ನು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೀರಾ, ಅಥವಾ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಮಾಡಿದ್ದೀರಾ, ಅದರ ಪ್ರಕಾರವಾಗಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಿಕ್ಕಿರ್ತಾರೆ. ಇನ್ನು ನಮ್ಮ ಹಿರಿಯರು ಹೇಳ್ತಿರ್ತಾರೆ, ನಮ್ಮ ಪಾಪ ಕರ್ಮಗಳು ನಮ್ಮ ಮಕ್ಕಳ ರೂಪದಲ್ಲಿ ಬರುತ್ತೆ ಅಂತ. ಅದು ಮೊದಲನೇ ಸ್ಟೆಪ್ಸು. ನಮಗೇನಾದ್ರು ನಮ್ಮ ಮಕ್ಕಳೇ ನಮಗೆ ದುಃಖವನ್ನು ಕೊಡ್ತಾ ಇದ್ರೆ, ನಮ್ಮ ಮಕ್ಕಳೇ ನಮಗೆ ಕಷ್ಟವನ್ನು ಕೊಡ್ತಾ ಇದ್ರೆ, ನಮ್ಮ ಮಕ್ಕಳೇ ನಮಗೆ ಒಂದು ಅನ್ನಕ್ಕೆ ಕಷ್ಟ ಮಾಡ್ತಾ ಇದ್ರೆ, ಅಥವಾ ನಮ್ಮ ಮಕ್ಕಳೇ ನಮಗೆ ನೆರಳನ್ನು ಕೊಡ್ತಾ ಇಲ್ಲ ಅಂತಂದರೆ, ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾವು ಆ ಕೆಟ್ಟ ವಿಚಾರವನ್ನಾಗಲಿ, ಕೆಟ್ಟವಾಗಿ ಅವ್ರ ಜೊತೆ ನಡ್ಕೊಂಡಿದ್ದಾಗಿರಲಿ ಖಂಡಿತ ಆಗಿರುತ್ತೆ. ಓಕೆ. ಈಗ ಇನ್ನು ಎಕ್ಸಾಂಪಲ್ಸ್ ಅಂದರೆ ಮದುವೆ ವಿಷಯದಲ್ಲಿರ್ಬೋದು. ಎಷ್ಟೊಂದು ಸಲ ನಾವು ಅಂದ್ಕೋತಾ ಇರ್ತೀವಿ, ಓಕೆ ಹೋಗಲಿ ಅಪ್ಪ ಅಮ್ಮ ಎಲ್ಲ ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಹುಡುಗ ಹುಡುಗಿ ನಾವು ಸೆಲೆಕ್ಟ್ ಮಾಡ್ತೀವಿ, ನಮ್ಮ ಮದುವೆಗೆ ಯಾರು ಬೇಕು, ನಮ್ಮ ಪಾರ್ಟ್ನರ್ ಯಾರಾಗಬೇಕಂತ ನಾವು ಸೆಲೆಕ್ಟ್ ಮಾಡ್ತೀವಲ್ವ ಅಂತ ನೀವು ಕೇಳ್ಬೋದು. ಬಟ್ ನೀವು ನೋಡ್ತಾ ಇರಿ, ಈಗ ಅರೇಂಜ್ ಮ್ಯಾರೇಜಲ್ಲಿರ್ಬೋದು ಅಥವಾ ಲವ್ ಮ್ಯಾರೇಜಲ್ಲಿರ್ಬೋದು, ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಓಕೆ, ನೀವು ಇನ್ನೇನು ಮದುವೆ ಆಗೇ ಬಿಡ್ತೀರಾ, ನಿಮ್ಮ ಬಿಟ್ಟು ಅವರಿರಲ್ಲ, ಅವ್ರನ್ನ ಬಿಟ್ಟು ನೀವಿರಲ್ಲ, ಆಗೇ ಬಿಡ್ತೀರಾ ಅಂತಲೇ ಅಂದ್ಕೊಂಡಿರ್ತೀರಾ, ಮನೇಲೂ ಒಪ್ಪಿಗೆ ಆಗಿರುತ್ತೆ, ಎಲ್ಲದೂ ಆಗಿರುತ್ತೆ. ಬಟ್ ಯಾವುದೋ ಒಂದು ಸಣ್ಣ ವಿಚಾರದಿಂದ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮ್ಮ ಮದುವೆ ಕ್ಯಾನ್ಸಲ್ ಆಗ್ಬೋದು, ಅಥವಾ ಇಬ್ಬರಲ್ಲಿ ಒಬ್ಬರು ಅನಾರೋಗ್ಯದಿಂದಲೋ ಆಕ್ಸಿಡೆಂಟ್ಲಿಂದಲೋ ಏನೋ ಒಬ್ಬರಿಂದೊಬ್ಬರು ದೂರ ಆಗಿಬಿಡ್ತೀರಾ, ರೈಟ್? ಅದೇ ರೀತಿ ಅರೇಂಜ್ಡ್ ಮ್ಯಾರೇಜಲ್ಲೂ ಕೂಡ ನಾವು ನೂರಾರು ಹುಡುಗರನ್ನ ಒಬ್ಬರನ್ನೊಬ್ಬರನ್ನ ನೋಡೋಕ್ಕೆ ಹೋಗಿರ್ತೀವಿ. ಆವಾಗಲೂ ಕೂಡ ನಮಗೆ ನಮ್ಮ ಕರ್ಮಗಳ ಅನುಸಾರ ಇರುವಂಥ, ಅಥವಾ ನಾವು ಆ ಕರ್ಮಗಳನ್ನು ಅವ್ರ ಜೊತೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳುವಂಥದ್ದಿರುತ್ತೆ. ಆ ವ್ಯಕ್ತಿ ನಮ್ಮ ನಮ್ಮ ಎದುರಿಗೆ ಬರದ ಹೊರತು ನಮ್ಮ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಇವು ಎಷ್ಟೊಂದು ಸಲ ನೀವು ನ್ಯೂಸಲ್ಲೂ ಕೂಡ ನೋಡ್ತಾ ಇರ್ಬೋದು. ತಾಳಿ ಕಟ್ಟೋ ಒಂದು ನಿಮಿಷದ ಮುಂಚೆ ತನಕನೂ ಎಷ್ಟೊಂದು ಸಲ ಮದುವೆಗಳು ನಿಂತಿದ್ದಾವೆ, ನಿಶ್ಚಿತಾರ್ಥಕ್ಕೆ ಬಂದು ನಿಂತಿದ್ದಾವೆ, ಫುಲ್ಲು ಮದುವೆ ಆಗಿ ಡಿವೋರ್ಸ್ ಕೂಡಗಳು ಆಗ್ತಿದ್ದಾವೆ. ಯಾಕಂದರೆ ಅವ್ರ ಜೊತೆ ನಮ್ಮ ಋಣ ನಮ್ದು ಮುಗ್ದಿದೆ ಅಂತ ಅರ್ಥ, ಅವ್ರ ಜೊತೆ ನಮ್ಮ ಸೆಟ್ಲ್ಮೆಂಟ್ ಮುಗ್ದಿದೆ ಅಂತ ಅರ್ಥ. ಸೊ ನೀವು ಯಾರ ಜೊತೆ ಮದುವೆ ಆಗ್ತೀರಿ ಅನ್ನೋದು ನಾವು ಅಂದ್ಕೊಂಡಿರೋದು ನಮ್ಮ ಥರ ಅಂದ್ಕೋತೀವಿ, ಬಟ್ ಅದು ಹಾಗಲ್ಲ, ಅದು ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿರುತ್ತೆ. ಇದೊಂದು ದೊಡ್ಡ ಒಂದು ಪ್ರೀ ಪ್ಲ್ಯಾನ್ಡ್ ಲೈಫ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಚಾಯ್ಸ್ ಇಲ್ಲ, ಯಾವುದಕ್ಕೆ ನಮಗೇನು ಬೇಕು ಅನ್ನೋದಕ್ಕೆ ಚಾಯ್ಸ್ ಇಲ್ಲ, ಬಟ್ ನಾವು ಮಾಡ್ತಿರೋ ಕರ್ಮಗಳಿಗೆ ನಮ್ಗೆ ಚಾಯ್ಸ್ ಇದೆ. ಸರಿಯಾದ ಕರ್ಮಗಳನ್ನು ಮಾಡ್ಕೊಳ್ಳೋ ಚಾಯ್ಸ್ ಇದೆ, ಒಳ್ಳೆಯ ಕೆಲಸಗಳನ್ನು ಮಾಡೋ ಚಾಯ್ಸ್ ಇದೆ, ಒಳ್ಳೊಳ್ಳೆಯದಾಗಿ ಮಾತಾಡಿ 4 ಜನಕ್ಕೆ ಸಹಾಯ ಮಾಡುವಂಥ ಒಂದು ಚಾಯ್ಸ್ ಇದೆ. ಅಥವಾ ನಿಮ್ಗೆ ಹಣದಿಂದಲೇ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋದು ಇಲ್ಲ, ನಿಮ್ಮ ಒಳ್ಳೆಯ ಮಾತಿನಿಂದ ಆಗಿರ್ಬೋದು, ಸಮಾಧಾನದಿಂದ ಆಗಿರ್ಬೋದು, ಪ್ರೀತಿಯ ಮಾತುಗಳಿಂದನೂ ಕೂಡ ನೀವು ಸಹಾಯವನ್ನು ಮಾಡ್ಬೋದು. ಅದು ಮಾತ್ರ ನಿಮ್ಮ ಕೈಲಿರುವಂಥ ಚಾಯ್ಸು. ನೀವು ಅದನ್ನು ಇವತ್ತಿನ ದಿನನ ಚೆನ್ನಾಗಿ ಮಾಡಿಕೊಂಡ್ರೆ ಒಂದೊಂದೇ ದಿನವೂ ಚೆನ್ನಾಗಾಗ್ತಾ ನಿಮ್ಮ ಜೀವನವೇ ಚೆನ್ನಾಗಾಗುತ್ತೆ. ಪ್ರತಿಯೊಂದು ದಿನವೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆ ಚೆನ್ನಾಗಿರೋ ಇದರಲ್ಲಿ ನಿಮ್ಮ ಎಷ್ಟೊಂದು ಜನ ನಿಮಗೆ ಕೆಟ್ಟದನ್ನು ಮಾಡಿರ್ತಾರೆ, ಅವ್ರು ಕೆಟ್ಟದಾಗ ಮಾಡಿದಾಗ ನಾವು ಕೆಟ್ಟದಾಗ ಮಾಡ್ತೀವಿ ಅಂತ ಅಂದಾಗ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನೀವು ಕೆಟ್ಟದನ್ನು ಮಾಡ್ತೀರಾ, ಅವ್ರು ಕೆಟ್ಟದ್ದು ಮಾಡ್ತಾರೆ, ಅವ್ರು ಕೆಟ್ಟದ್ದು ಮಾಡ್ತಾರೆ, ನೀವು ಕೆಟ್ಟದ್ದು ಮಾಡ್ತೀರಾ. ಈ ಥರ ಮಲ್ಟಿಪ್ಲೈ ಆಗೋಕ್ಕಿಂತ ಅವ್ರು ಕೆಟ್ಟದ್ದು ಮಾಡಿದಾಗ ನೀವು ಅಂದ್ಕೊಳ್ಳಿ, ಈ ಜನ್ಮದಲ್ಲಿ ಆಗಿಲ್ಲ, ಬಟ್ ಹಿಂದಿನ ಜನ್ಮದಲ್ಲಿ ನಾನು ಯಾವಾಗಲೂ ಅವರಿಗೆ ಕೆಟ್ಟದನ್ನು ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಅವರು ತೀರಿಸ್ತಾ ಇದ್ದಾರೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಯಾಕಂದರೆ ನಮ್ಮ ಪಾಪವನ್ನು ಅವರು ಕಳೀತಾ ಇದ್ದಾರೆ, ಆ ಥರ ನಮ್ಮನ್ನು ಬೈದು ನಮಗೆ ನೋವು ಮಾಡು ನಮ್ಮ ಪಾಪಗಳನ್ನು ಕಳೀತಾ ಇದ್ದಾರೆ ಅಂತ ನಾವು ಅವರಿಗೆ ಬ್ಲೆಸ್ಸಿಂಗ್ಸನ್ನು, ಕೃತಜ್ಞತೆಯನ್ನು ಸಲ್ಲಿಸ್ಕೋತಾ ಅವರಿಗೆ ಒಳ್ಳೆಯದನ್ನು ಬಯಸಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾರೋ ನಿಮಗೆ ದುಡ್ಡು ಕೊಡೋದಿರುತ್ತೆ, ಓಕೆ, ನೀವು ದುಡ್ಡು ಕೊಡೋದಿದ್ದಾಗ ನನಗೆ ಅವರು ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಹಾಗಾಗಲಿ ಹೀಗಾಗಲಿ, ಅವರು ಚೆನ್ನಾಗಿ ಕಾರಲ್ಲಿ ಓಡಾಡ್ತಿದ್ದಾರೆ, ಬಟ್ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ತಾ ಇಲ್ಲ, ಈ ಥರ ತುಂಬ ಸಾವಿರಾರು ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಆದರೆ ನೀವು ಈ ಥರ ನೆಗೆಟಿವ್ ಮೈಂಡಿಂದ ಆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದು ಲೈಫಲ್ಲಿ ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಒಂದು ಏನಂತೀರ ಕರ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಒಂದು ಶಾಪ ಏನಿದೆ ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ, ಅಥವಾ ಅವ್ರು ಕೊಡಬೇಕು ಅಂದ್ಕೊಂಡ್ರೂ
ನಿಮ್ಮ ತನಕ ಆ ಹಣ ಬಂದು ರೀಚ್ ಆಗಲ್ಲ. ಅದಕ್ಕಿಂತ ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಅವ್ರ ಕೈ ತುಂಬ ಹಣ ಬರಲಿ, ಆ ಹಣ ಬಂದು ನನ್ನ ಹಣ ನನಗೆ ವಾಪಸ್ ಬರೋ ಥರ ಆಗಲಿ ಅಂತ ನೀವು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆನೋ ಅಥವಾ ವಿಶ್ವದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದರೆ ಇವತ್ತಲ್ಲ ನಾಳೆ ಆ ಹಣ ಖಂಡಿತ ಬರುತ್ತೆ. ಅಷ್ಟಕ್ಕೂ ಬಂದಿಲ್ಲ ಅಂತಂದರೆ ನಿಮ್ಮ ಯಾವುದೋ ಜನ್ಮದ ಒಂದು ಸೆಟ್ಲ್ಮೆಂಟ್ ಬಾಕಿ ಇತ್ತು, ಅದಕ್ಕಾಗಿ ಆ ಹಣ ಹೋಗಿದೆ. ಬರೋದಾದರೆ ಇವತ್ತೆಲ್ಲ ನಾಳೆ ಬರುತ್ತೆ, ನಮ್ಗೆ ಸಿಗೋದಾದರೆ ಸಿಕ್ಕೇ ಸಿಗತ್ತೆ, ಇಲ್ಲ ಅಂದರೆ ಏನು ಮಾಡಿದ್ರು ಸಿಗೋಲ್ಲ ಅನ್ನೋದನ್ನು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಸಮಾಧಾನ ಆದರೂ ಸಿಗುತ್ತೆ. ಹಾಗೆಯೇ ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಕೆಲಸ ಹೋಗೋದಿರ್ಬೋದು, ಕೆಲಸ ಸಿಗೋದಿರ್ಬೋದು, ಎಲ್ಲದಕ್ಕೂ ಒಂದು ರೈಟ್ ಟೈಮ್ ಅಂತ ಇದೆ. ರೈಟ್ ಟೈಮಲ್ಲಿ ನಿಮಗೆ ಏನು ಬೇಕು ಅದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ನೀವು ಯೋಗ್ಯತೆಯನ್ನು ಬೆಳೆಸ್ಕೋಬೇಕಾಗತ್ತೆ. ಒಂದು ಯೋಗ, ಒಂದು ಯೋಗ್ಯತೆ ಎರಡೂ ಕೂಡ ಇದ್ದಾಗ ಮಾತ್ರ ನಮ್ಗೆ ಆ ವಸ್ತು ಆಗಲಿ, ಕೆಲಸ ಆಗಲಿ, ವ್ಯಕ್ತಿ ಆಗಲಿ ಸಿಗೋಕ್ಕೆ ಸಾಧ್ಯ. ಓಕೆ, ಮೊದಲು ಯೋಗ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನಾವು ಚೆನ್ನಾಗಿ ಕರ್ಮ ಮಾಡಬೇಕು ಅನ್ನೋದು ಬಿಟ್ಟರೆ ಯೋಗ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆ ಯೂನಿವರ್ಸ್ ಏನಿದೆ, ವಿಶ್ವ ಏನಿದೆ, ಒಂದಾಗಿ ಕೊಡುವಂಥ ಒಂದು ಯೋಗ. ಯೋಗ್ಯತೆ ಅಂದರೆ ನಮ್ಮ ಕರ್ಮಗಳನ್ನು ಚೆನ್ನಾಗಿ ಮಾಡಿಕೊಂಡು ಆ ಯೂನಿವರ್ಸನ್ನು ಕೊಡುವ ಟೈಮಿಗೆ ನಾವು ಯೋಗ್ಯರಾಗಿರಬೇಕು. ಅದಕ್ಕೆ ತಕ್ಕಂತೆ ಯೋಗ್ಯತೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಓಕೆ, ಎಷ್ಟೊಂದು ಸಲ ಮನಸ್ಸಿಗೆ ನೋವಾಗ್ತಿರತ್ತೆ, ಕಷ್ಟ ಆಗ್ತಿರುತ್ತೆ, ಜೀವನ ಬೇಡ ಅಂತ ಅನ್ನಿಸ್ತಿರುತ್ತೆ, ಯಾಕೆ ನಮಗೆ ಎಲ್ಲ ಕಷ್ಟಗಳು ಬರ್ತಾ ಇದ್ದೀವಿ ಅಂತ ಅನ್ನಿಸ್ತೆ. ಎಲ್ಲ ಟೈಮಲ್ಲೂ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಗಿಡ ಮರ ಪ್ರಾಣಿಗಳಿರ್ಬೋದು ಎಲ್ಲನೂ ವಿಶ್ವ ಬ್ಯಾಲೆನ್ಸ್ ಮಾಡ್ತಾ ಇದೆ. ಎಲ್ಲದಕ್ಕೂ ಸರಿಯಾದ ಸಮಯಕ್ಕೆ ನೀರು ಆಹಾರ ಈ ವಿಶ್ವ ಕೊಡ್ತಾ ಇದೆ. ಈ ಪ್ರಾಣಿ ನಾಯಿ ಅಂತ ತುಚ್ಛ ಒಂದು ನಾಯಿ ಅಂತ ನಾವು ಅಂದ್ಕೋತೀವಿ, ಅದಕ್ಕೂ ಕೂಡ ಎಲ್ಲೆಲ್ಲಿ ಊಟ ಇಡಬೇಕು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ. ಮರ ಗಿಡಗಳಿಗೆ ಯಾವಾಗ ನೀರುಣಿಸ್ಬೇಕು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ. ನಾವು ಬರೋಕ್ಕಿಂತ ಮುಂಚೆ ನಮ್ಮ ತಾಯಿಯ ಎದೆ ಹಾಲಲ್ಲಿ ನಮ್ಮ ಒಂದು ನ್ಯೂಟ್ರಿಷನನ್ನು ಇಡಬೇಕು, ಆ ಹಾಲನ್ನು ಕುಡಿದು ನನ್ನ ಮಗು ದೊಡ್ಡದಾಗಬೇಕು ಅನ್ನೋದನ್ನು ನಮ್ಮನ್ನು ಕೇಳಿದೆ, ನಮ್ಮ ತಂದೆ ತಾಯಿಯನ್ನು ಕೇಳಿದೆ ಆ ಯೂನಿವರ್ಸ್ ಪ್ರೀ ಪ್ಲ್ಯಾನ್ಡಾಗಿ ರೆಡಿ ಮಾಡಿಟ್ಟಿದೆ ಅಂತಂದರೆ ಇನ್ನು ಮುಂದಿನ ನಿಮ್ಮ ಎಲ್ಲ ಫ್ಯೂಚರನ್ನು ಯೂನಿವರ್ಸ್ ಮಾಡಿಲ್ಲ ಅಂತ ಯಾಕೆ ಅಂದ್ಕೋತಾ ಇದ್ದೀರಾ? ಇವತ್ತಲ್ಲ ನಾಳೆ ಆ ಯೂನಿವರ್ಸ್ ನಿಮ್ಮ ಪ್ಲ್ಯಾನಿಗೆ ತಕ್ಕ ಹಾಗೆ ಅಥವಾ ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಯಾಕಂದರೆ ಅದು ಕಾಯ್ತಾ ಇದೆ. ನೀವು ಪರಿಶ್ರಮ ಪಡಿ, ನೀವು ಚೆನ್ನಾಗಿ ಮಾಡಿ, ನಿಮ್ಮ ಯೋಗ್ಯತೆನ ಬೆಳೆಸ್ಕೊಳ್ಳಿ, ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ತಾಯಿಯ ಎದೆ ಹಾಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಯೂನಿವರ್ಸಲ್ಲಿ. ಯಾಕಂದರೆ ನಾವು ಬರೋಕ್ಕಿಂತ ಮುಂಚೆ ಆ ಯೂನಿವರ್ಸ್ ನಮಗೋಸ್ಕರ ಆಹಾರವನ್ನು ರೆಡಿ ಮಾಡಿಟ್ಟಿದೆ. ಅದೇ ಥರ ಎಲ್ಲದನ್ನು ರೆಡಿಯಾಗೇ ಇದೆ, ಬಟ್ ಅದನ್ನು ಪಡ್ಕೊಳ್ಳುವಂಥ ಯೋಗ್ಯತೆ ಅಥವಾ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಿಮಗೆ ಅಪ್ಪ ಅಮ್ಮ ಇರ್ಬೋದು, ಅವ್ರ ಮಕ್ಕಳನ್ನು, ಓಕೆ, ನಿಮ್ಮ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ನೀವು ಅಪ್ಪ ಅಮ್ಮ ಆಗಿದ್ದರೆ ನಿಮ್ಮ ಮಕ್ಕಳಿಗೆ ಏನು ಬೆಸ್ಟು ಅನ್ನೋದು ನಿಮಗಿಂತ ಯಾರು ಹೇಳೋಕ್ಕೆ ಸಾಧ್ಯ? ಯಾರೂ ಇಲ್ಲ ತಾನೇ. ಅದೇ ಥರ ಈ ಯೂನಿವರ್ಸ್, ಈ ವಿಶ್ವಕ್ಕೆ ಗೊತ್ತು. ವಿಶ್ವದ ಮಕ್ಕಳು ನಾವು ಅಂತಲೂ ಅಂದ್ಕೋಬೋದು, ವಿಶ್ವವೇ ನಾವು ಅಂತಲೂ ಅಂದ್ಕೋಬೋದು. ವಿಶ್ವದ ಮಕ್ಕಳು ಅಂತ ನಾವು ಸಿಂಪಲ್ಲಾಗಿ ಅಂದ್ಕೊಂಡ್ರೆ ಆ ವಿಶ್ವನೇ ನಮ್ಮ ತಂದೆ ತಾಯಿ ಅಂದ್ಕೊಂಡ್ರೆ ಆ ವಿಶ್ವದಲ್ಲಿ ಎಲ್ಲನೂ ಇದೆ. ಹಣ ಇದೆ, ಯಶಸ್ಸಿದೆ, ವಿದ್ಯೆ ಇದೆ, ಅಂತಸ್ತಿದೆ, ಎಲ್ಲ ವಿಶ್ವದಲ್ಲಿದೆ. ಆ ವಿಶ್ವನೇ ನಮ್ಮ ತಂದೆ ತಾಯಿ ಅಂತ ಅಂದ್ಕೊಂಡಾಗ ಅದೆಲ್ಲವೂ ಕೂಡ ನಮ್ಮದೇ. ಓಕೆ, ನಮ್ಮ ತಂದೆ ರಾಜನಾದಾಗ ಆ ರಾಜ್ಯನೂ ನಮ್ಮದೇ, ರಾಜ್ಯದಲ್ಲಿರೋದು ಎಲ್ಲದೂ ನಮ್ಮದೇ. ನಾವೇ ರಾಜಕುಮಾರಿರು ಅಂದ್ಕೊಂಡಾಗ ಅವೆಲ್ಲವೂ ನಮ್ಮದೇ ಆಗಿರುತ್ತೆ. ಆದರೆ ಅಂದ್ಕೊಳ್ಳೋದ್ರೊಳಗಿದೆ, ನಂಬಿಕೆಯಲ್ಲಿದೆ. ಆ ದೇವರು ನಮ್ಮವನು, ಆ ದೇವ್ರ ಹತ್ರ ಎಲ್ಲದೂ ಇದೆ, ಅದ್ರ ಹತ್ರ ಇರೋದು ನಮ್ಗೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಆ ಕೊಡೋ ಥರ ನಾವು ಮಾಡ್ತೀವಿ, ನಮ್ಮ ತಂದೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಇರಬೇಕಾಗತ್ತೆ. ಓಕೆ, ಹಾಗೆಯೇ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅಥವಾ ನಾವು ಒಬ್ರನ್ನೊಬ್ಬರನ್ನ ಭೇಟಿ ಆಗ್ತೀವಿ ಅಂದರೆ ಅದು ಕೂಡ ಪೂರ್ವ ನಿಶ್ಚಿತನೇ ಆಗಿರುತ್ತೆ. ನೀವು ನಿಮ್ಮಷ್ಟಕ್ಕೆ ಈ ವಿಡಿಯೋ ನೋಡೋಕ್ಕೆ ಬಂದಿರಲ್ಲ. ಈ ವಿಡಿಯೋ ನೋಡೋಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗೋ ಸಮಯ ಬಂದಿದೆ ಅಂತ ಅರ್ಥ. ಅಥವಾ ಈ ಒಂದು ಮೆಸೇಜು ಯೂನಿವರ್ಸ್ ನನ್ನ ಮೂಲಕ ನಿಮಗೆ ಕೊಡ್ತಾ ಇದೆ. ನಿಮ್ಮಲ್ಲಿ ಮನಃಶಾಂತಿಯನ್ನಾಗಿರ್ಬೋದು, ಮುಖದಲ್ಲಿ ಸಂತೋಷ ಅಂತ ಆಗಿರ್ಬೋದು, ಅದನ್ನೆಲ್ಲವನ್ನು ಕೊಡೋಕ್ಕೆ ವಿಶ್ವ ರೆಡಿಯಾಗಿದೆ. ವಿಶ್ವದಲ್ಲಿ ಎಲ್ಲವೂ ಇದೆ. ಓಕೆ, ಹಿಂದಿನ ಕರ್ಮಗಳು ನಮ್ಮ ಕೈಯಲ್ಲಿಲ್ಲ. ಇವತ್ತಿನ ಈ ಪ್ರತಿದಿನದ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ನಾವು ಮತ್ತವರಿಗೆ ಸಾಧ್ಯ ಆದಷ್ಟು ಉಪಕಾರವನ್ನು ಮಾಡ್ಕೋತಾ ಹೋಗೋಣ. ನಮ್ಮ ಮಾತುಗಳನ್ನು ಹಿಡಿತವಾಗಿಟ್ಕೊಳ್ಳೋಣ. ಯಾರಿಗೂ ನಮ್ಮ ಮಾತಿಂದ ನೋವಾಗದೇ ಇರಲಿ, ಆ ನೋವು ಯಾರಿಗೂ ತಟ್ಟದೇ ಇರಲಿ. ಇವತ್ತೆಲ್ಲ ನಾಳೆ ಒಂದಲ್ಲ ಒಂದು ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ. ನಾವು ಬೈದವರೇ ನಮ್ಗೆ ಬೈಬೇಕಂತಿಲ್ಲ. ಓಕೆ, ನಾವು ಬಾಸ್ ಆಗಿರ್ಬೋದು, ನಾವು ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಬೈತಿರ್ಬೋದು, ನಮ್ಮ ಕೆಳಗಿನವ್ರಿಗೆ ಬೈತಾ ಇರ್ಬೋದು. ನಾವು ಅಂದ್ಕೋತೀವಿ ಓಕೆ ನಾವು ನಮ್ಮ ಕೆಳಗಿನವ್ರಿಗೆ ಬೈತಿದ್ದೀವಿ, ನಾವು
ನಾವು ಬಾಸ್ ಆಗಿಬಿಡ್ತೀವಿ ಅಂತ. ಬಟ್ ನಮಗೂ ಒಬ್ಬರು ಬಾಸ್ ಇರ್ತಾರಲ್ವಾ. ಈಗ ನಾವು ಬೈತಾ ಇದ್ದೀವಿ ಅಂದರೆ ನಮ್ಗೆ ಇನ್ಯಾರೋ ಬೈತಾರೆ, ಯಾಕಂದರೆ ಅದು ಸರ್ಕಲಿಂದಾಗಿ ಯೂನಿವರ್ಸ್ದು ರೂಲ್ ಇರೋದೇ ಹಾಗೆ. ನಾವು ಏನು ಮಾಡ್ತೀವಿ ಅದು ನಮ್ಗೆ ವಾಪಸ್ ಬಂದೇ ಬರುತ್ತೆ. ಬಟ್ ಆ ವ್ಯಕ್ತಿಯಿಂದ ಆಗದೇ ಇರ್ಬೋದು, ಬಟ್ ಬೇರೆಯವರಿಂದ ಬರುತ್ತೆ. ಇನ್ನೂ ಒಂದು ಅದ್ಭುತವಾದ ಒಂದು ವಿಚಾರ, ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ಗೋ ಕೆಲಸಕ್ಕೂ ಏನೋ ಹೋಗ್ತಾ ಇರ್ತೀರ. ಓಕೆ, ನಿಮ್ಮ ತಾಯಿಗೆ ಕಾಲು ನೋವು, ಕೈ ನೋವು, ಏನೋ ಒಂದು ಆಗಿರುತ್ತೆ. ಅವ್ರು ಕೂತ್ಕೊಂಡು ಒಂದು ಲೋಟ ನೀರು ಕೊಡು ಮಗು ಅಂತ ಕೇಳ್ತಾರೆ. ನೀವೇನು ಹೇಳ್ತೀರಾ? ಅಯ್ಯೋ ನನಗಾಗಲೇ ಟೈಮ್ ಆಗಿದೆ, ನಿನ್ಗೆ ಗೊತ್ತಿಲ್ಲ, ಒಂದು ಲೋಟ ನೀರು ತೊಗೊಂಡು ಕುಡಿಯೋಕ್ಕಾಗಲ್ವಾ ನಿಮಗೆ ಅಂತ ಹೇಳಿ ಬೈದ್ಬಿಟ್ಟು ನೀವು ಹೋಗ್ತೀರಾ. ಓಕೆ, ಬೈಯೋದು ಅನ್ನೋದಕ್ಕಿಂತ ನೀವು ಅರ್ಜೆಂಟಲ್ಲಿ ಇರ್ತೀರ, ನೀವು ಆ ಥರ ಹೇಳೋಗ್ತೀರ. ಬಟ್ ಅಮ್ಮನ ಮನಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಆ ಒಂದು ವಿಚಾರ ಆಗಿರಲ್ಲ, ಅದು ಹಳೇ ವಿಚಾರಗಳೆಲ್ಲ ತಲೆಗೆ ಬರುತ್ತೆ. ನಾವು ಈ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ, ಎಷ್ಟು ಕಷ್ಟಪಟ್ಟು ಈ ಮಗುನ ಬೆಳೆಸ್ತಾ ಇದ್ದೀವಿ, ಎಷ್ಟು ಕಷ್ಟಪಟ್ಟು ಈ ಮಗುಗೊಂದು ಭವಿಷ್ಯವನ್ನು ಕೊಟ್ಟಿದ್ದೀವಿ, ಈ ಮಗುಗೊಂದು ಕೆಲಸ ಹುಡುಕ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಈ ಮಗು ಒಂದು ಎಜುಕೇಷನ್ ಕೊಡಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಈ ಮಗು ಹುಟ್ಟಬೇಕಾದ್ರೆ ಎಷ್ಟು ದೇವಸ್ಥಾನವನ್ನು ಓಡಾಡಿದ್ವಿ, ಈ ಮಗು ಎಷ್ಟು ತಪ್ಪುಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ನಾವು ಎಷ್ಟೊಂದು ಸಲ ಕ್ಷಮಿಸಿದ್ದೀವಿ, ಈ ಮಗುಗೆ ಒಂದು ಲೋಟ ನೀರು ಕೊಡೋಕ್ಕಾಗಲ್ವಾ ಅಂತ ಅವ್ರು ಅಂದ್ಕೋತಾರೆ. ಆದರೆ ಇದರೊಳಗೆ ಎಲ್ಲೂ ಅವರು ಬೈಬೇಕು ಅಂತ ಹೇಳ್ತಿರಲ್ಲ, ಬಟ್ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗಿರುತ್ತೆ. ಬಟ್ ನಿಮಗೆ ಅದರ ಅಂದಾಜು ಕೂಡ ಇರಲ್ಲ. ಓಕೆ, ಇದು ಇಲ್ಲಿಗೆ ಮುಗೀತು ಅಂತ ಅಂದ್ಕೋಬೇಡಿ. ಈಗ ನಾಳೆ ನೀವೇನೋ ಮದುವೆ ಆಗ್ತೀರಾ. ಓಕೆ, ನಿಮಗೆ ವೈಫ್ ಬರ್ತಾರೆ, ಮೇ ಬಿ ಲವ್ ಮ್ಯಾರೇಜ್ ಅಂತ ಅಂದ್ಕೊಳ್ಳಿ. ನಿಮ್ಗೊಂದು ವೈಫು, ಹಸ್ಬೆಂಡು, ಗಂಡನೋ ಹೆಂಡ್ತಿಯೋ ಯಾರೋ ಬರ್ತಾರೆ. ಓಕೆ, ಅವ್ರೇನು ಮಾಡ್ತಾರೆ, ಇದೇ ಥರ ನೀವೇನೋ ಕೇಳ್ತೀರಾ, ಅವರು ಉತ್ತರ ಕೊಡಲ್ಲ. ಅಥವಾ ಅವರೆಲ್ಲ ಹೊರಗಡೆ ಹೋಗ್ತಿರ್ತಾರೆ, ನೀವೆಲ್ಲ ಹೋಗ್ತೀರಾ ಅಂತ ಕೇಳಿದ್ರೆ ನಾವೆಲ್ಲಾದರೂ ಹೋಗ್ತೀವಿ, ಬರ್ತೀವಿ ತೊಗೊಳ್ಳಿ ಟೈಮಿಗೆ ಸರಿಯಾಗಿ ಅಂತ. ಅಂದರೆ ಸರಿಯಾಗಿ ರೆಸ್ಪಾನ್ಸ್ ನಿಮ್ಮ ಹತ್ರ ಮಾಡ್ತಾ ಇರಲ್ಲ, ಅಥವಾ ನೀವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರಲ್ಲ. ನಿಮ್ಗೆ ಅವಾಗ ಅನಿಸುತ್ತೆ ನಾವು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀವಿ, ಇಷ್ಟೊಂದು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀವಿ, ಹಾಗಿದ್ಮೇಲೆ ಎಲ್ಲೋ ಹೋಗಬೇಕಾದ್ರೆ ಒಂದು ಮಾತು ಹೇಳೋಕ್ಕೇನು ಪ್ರಾಬ್ಲಮ್ಮು, ಅಥವಾ ಹೊರಗಡೆ ಹೋದಾಗ ಲೇಟ್ ಆಗುತ್ತೆ ಅನ್ನೋಕ್ಕೆ ಏನು ಪ್ರಾಬ್ಲಮ್ಮು, ಇಷ್ಟು ಹೇಳೋಕ್ಕಾಗಲ್ವ ಇವರಿಗೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ನಮ್ಮ ಕರ್ಮ ಎಲ್ಲಿ ಶುರುವಾಗಿದೆ, ನಾವು ನಮ್ಮ ಅಪ್ಪ ಅಮ್ಮನ ಹತ್ರ ಇರ್ಬೋದು, ಅಥವಾ ನಮ್ಮ ಅಣ್ಣ ತಂಗಿ ಹತ್ರ ಇರ್ಬೋದು, ನಾವು ಆಗಲೇ ಅವರನ್ನು ನೋವು ಮಾಡಿದ್ದೀವಿ. ಆ ಕರ್ಮ ಅಲ್ಲಿ ಕ್ರಿಯೇಟ್ ಆಗಿದೆ. ಅಮ್ಮ ಆಗಿರೋದಕ್ಕೆ ನಮಗೆ ಹೇಳಿ ನಮಗೆ ನೋವು ಮಾಡೋದು ಬೇಡ ಅಂತ ಆ ನೋವನ್ನು ತಡ್ಕೊಂಡು ಅವರಿದ್ದಾರೆ. ಓಕೆ, ಬಟ್ ಅಲ್ಲಿ ಕರ್ಮ ಅಮ್ಮ ಆಗಲಿ ಅಪ್ಪ ಆಗಲಿ ನಮ್ಮ ಮಕ್ಕಳೇ ಆಗಲಿ ನಮ್ಮ ಕರ್ಮ ಕ್ರಿಯೇಟ್ ಆಲ್ರೆಡಿ ಆಗೋಗಿದೆ. ಯಾವಾಗ ನಮ್ಮ ಹೆಂಡತಿ ಗಂಡ ನಮ್ಗೆ ಈ ಥರ ಮಾತಾಡ್ತಾರೋ ಆವಾಗ ನಮಗೆ ರಿಯಲೈಸ್ ಆಗಲ್ಲ ಇದು ನಾವು ಆವಾಗ ಮಾಡಿದ್ದು ಇವಾಗ ನಮಗೆ ಪೇನ್ ಸಿಗ್ತಾ ಇದೆ ಅಂತ. ಬಟ್ ಅದು ಪೇನ್ ಸಿಗಲೇಬೇಕು. ಓಕೆ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾರೇನೇ ಅದಕ್ಕೆ ನೀವೇನು ಕರ್ಮನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡಿ. ನಿಮ್ಗೆ ಅರ್ಜೆಂಟ್ ಇದೆಯಾ, ಅದನ್ನೇ ನಿಧಾನವಾಗಿ ಹೇಳಿ, ಅಮ್ಮ ನಂಗೆ ಲೇಟ್ ಆಗ್ತಾ ಇದೆ ಅಮ್ಮ, ಕೊಡೋಕ್ಕಾಗ್ತಾ ಇಲ್ಲ ಅಂತನೋ, ಅಥವಾ ಒಂದು ಸೆಕೆಂಡ್ ಇನ್ನೊಂದು ನಿಮಿಷ ಜಾಸ್ತಿ, ಇಷ್ಟೊತ್ತೇ ಟೈಮ್ ಆಗಿದೆ ಅಂತ ಇನ್ನೊಂದು ನಿಮಿಷ ಎಕ್ಸ್ಟ್ರಾ ಆಗುತ್ತೆ, ಅದನ್ನು ಆ ಕೆಲಸನ ಮಾಡಿಬಿಟ್ಟು ಹೋಗೋಕ್ಕೆ ಪ್ರಯತ್ನ ಮಾಡಿ. ಅಥವಾ ನೀವೆಲ್ಲರೂ ಹೊರಗಡೆ ಹೋಗ್ತೀರಾ, ಎಲ್ಲೋ ದೂರ ಹೋಗ್ತೀರಾ, ಏನಾದ್ರು ಇದ್ರೆ ನಿಮ್ಮ ಅಪ್ಪ ಅಮ್ಮಗೆ ಇನ್ಫಾರ್ಮ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಅವರಿಗೊಂದು ಆತಂಕ ಇರುತ್ತೆ, ಅದ್ರ ಹಿಂದೆ ಒಂದು ಪ್ರೀತಿ ಇರುತ್ತೆ, ಒಂದು ಭಯ ಇರುತ್ತೆ, ನಮ್ಮ ಮಕ್ಕಳೆಲ್ಲ ಹಾಳಾಗಬಾರ್ದು ಅಂತ ಆಗಿರ್ಬೋದು, ಅಥವಾ ನಮ್ಮ ಗಂಡ ಎಲ್ಲೋ ಹೋಗಿ ಮತ್ತೇನೋ ಮಾಡಬಾರ್ದು ಅಂತ ಆಗಿರ್ಬೋದು, ಅಥವಾ ನಮ್ಮ ಮಗು ದಾರಿ ತಪ್ಪಬಾರ್ದು ಅಂತ ಏನೋ ಒಂದು ಅವ್ರದ್ದು ಕಾಳಜಿ ಇರುತ್ತೆ. ಅದಕ್ಕೊಂದು ರೆಸ್ಪಾನ್ಸ್ ಮಾಡಿ. ಅದು ಒಂದು ನಿಮಿಷದಲ್ಲಿ ಏನೂ ಆಗೋದಿಲ್ಲ. ಹೇಳೋದನ್ನು ಸ್ವಲ್ಪ ನಿಧಾನವಾಗಿ, ಸತ್ಯವಾದದ್ದನ್ನು ನಿಧಾನವಾಗಿ ಪ್ರಾಮಾಣಿಕವಾಗಿ ಹೇಳಿದಾಗ ಅವರೂ ಕೂಡ ನಂಬುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲ ಕರ್ಮಗಳು ಇರ್ಬೋದು. ಆ ಕರ್ಮಗಳನ್ನು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಮಾತಲ್ಲಿ ಏನಾದರೂ ಸತ್ಯ ಇದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಾನು ತುಂಬ ವರ್ಷದಿಂದ ಮೇ ಬಿ ಅರೌಂಡ್ 10-15 ಇಯರ್ಸಿಂದ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಯೂನಿವರ್ಸ್ ಇರ್ಬೋದು, ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಇದ್ದೆ, ತುಂಬಾ ಕೇಳ್ತಾ ಇದ್ದೆ, ತಿಳ್ಕೊತಾ ಇದ್ದೆ. ನನ್ನ ಲೈಫಲ್ಲೂ ತುಂಬ ನೋವುಗಳು, ಮಾತುಗಳು ಹೊರಟಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಎಷ್ಟೋ ಜನ ಲೈಫಲ್ಲಿ ನಾವೇನೋ ಅವ್ರಿಗೆ ಮಾಡೇ ಇರಲ್ಲ, ಅವ್ರ ಮುಖ ಫಸ್ಟ್ ಟೈಮ್ ನೋಡ್ತಿರ್ತೀವಿ, ಆದರೂ ಕೂಡ ಎಷ್ಟೊಂದು ಜನ ನಮಗೆ ದ್ವೇಷ ಮಾಡೋಕ್ಕೆ ಮಾಡ್ತಿರ್ತಾರೆ. ಅಥವಾ ಇನ್ನೂ ಎಷ್ಟೊಂದು ಜನ ನಾವು ಫಸ್ಟ್ ಟೈಮ್ ನೋಡ್ರಿ ಎಷ್ಟೋ ವರ್ಷದಿಂದ ನಮಗೆ ಪರಿಚಯ ಇರೋರ ಥರ ನಮ್ಮನ್ನು ಮಾತಾಡಿಸ್ತಿರ್ತಾರೆ, ನಮ್ಮ ಕಷ್ಟಗಳನ್ನು ಕೇಳ್ತಾ ಇರ್ತಾರೆ, ನಮ್ಮ ಕಷ್ಟಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅವಾಗೆಲ್ಲ ನನಗೆ ಆಶ್ಚರ್ಯ ಆಗಿದ್ದುಂಟು, ಏನು ಸೃಷ್ಟಿಯ ರಹಸ್ಯ ಅಂತ. ನಾನು ಇದನ್ನು ತುಂಬ ಸ್ಟಡಿ ಮಾಡಿ ಇವಾಗ ಆ ಒಂದು ಫಲನ ಅನುಭವಿಸ್ತಾ ಇದ್ದೀನಿ, ಆ ಒಂದು ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ, ಆ ಒಂದು ಗ್ರ್ಯಾಟಿಟ್ಯೂಡನ್ನು ಅನುಭವಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ಒಂದು ತುಂಬ ಯೂನಿವರ್ಸ್ ಸೀಕ್ರೆಟ್ ಅಂತ ಹೇಳ್ಬೋದು. ಅದು ಬಂದಮೇಲೆ ನನ್ನ ಲೈಫ್ ಇದು ನಿಜವಾಗ್ಲೂ ಚೇಂಜ್ ಆಗಿದೆ. ಅದ್ರ ಬಗ್ಗೆನೂ ನಿಮ್ಗೆ ಹೇಳಬೇಕು. ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕಿಂಗ್ ಆಗಿರ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗಿನ ಜನ್ರೇಷನಿಗೆ
ಚೆನ್ನಾಗಿ ನಿದ್ದೆ ಮಾಡೋದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಿದ್ದೆ ಬರ್ತಾ ಇಲ್ಲ, ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ, ಲೈಫೇ ಸಾಕು ಅನ್ನಿಸ್ತಾ ಇದೆ, ಮೆಕ್ಯಾನಿಕಲ್ ಅನ್ನಿಸ್ತಾ ಇದೆ ಲೈಫು. ಇದೆಲ್ಲದಕ್ಕೂ ಒಂದು ಉತ್ತರ ಆ ಗ್ರ್ಯಾಟಿಟ್ಯೂಡ್ ಅಂತ ನಾನು ಅಂತೀನಿ. ಅದನ್ನು ಆ ವಿಷಯನ ತೊಗೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲ ಚೆನ್ನಾಗಿರಿ, ಒಬ್ಬರನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಒಬ್ರಿಗೊಬ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ. ಟೈಮ್ ಸಿಕ್ಕಿದ್ರೆ ಇದೊಂದು 3 ಬುಕ್ಸು, ಓಕೆ, ಇದ್ರದ್ದು ಒಂದು ಸಮರೈಸ್ ನಾನು ತುಂಬ ಮಾಡಬೇಕಂತ ಅಂದ್ಕೋತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲ ಟೇಕ್ ಕೇರ್ ಮಾಡಿ. ಸಾಧ್ಯ ಆದರೆ ಈ ಒಂದು ಬುಕ್ಸ್ಗಳನ್ನ ನೋಡಿ. ಇದು ನೋಡಿ, ದ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ, ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಓಕೆ, ಇದು ಒಂದು ಬುಕ್ ಇದೆ, ಅದು ತುಂಬ ಚೆನ್ನಾಗಿದೆ. ನೆಕ್ಸ್ಟು ರಶ್ಮಿ ಬನ್ಸಾಲ್ ಅವ್ರದ್ದು. ಓಕೆ, ಸ್ವಲ್ಪ ಅಷ್ಟೊಂದು ಡೀಪ್ ಇಲ್ಲ, ಬಟ್ ಸ್ಟಿಲ್ ಚೆನ್ನಾಗಿದೆ, ಕನೆಕ್ಟಿಂಗ್ ದ ಡಾಟ್ಸ್ ಅಂತ. ಓಕೆ, ನೆಕ್ಸ್ಟ್ ಬಂದು ಇದು ತುಂಬ ಇದು ದ ಸೀಕ್ರೆಟು, ದ ಮ್ಯಾಜಿಕ್ಕು ಅಂತ ಹೇಳ್ಬಿಟ್ಟೆಲ್ಲ ಬುಕ್ಕು ಸೇಲ್ ಆಗ್ತಾ ಇದೆ. ಓಕೆ, ತುಂಬ ಪಾಪ್ಯುಲರ್ ಆಗಿದೆ. ಇವೆಲ್ಲ ಬುಕ್ಗಳು ಕೂಡ ನಿಮ್ಗೆ ಒಂದೇ ಕಡೆ ಲೀಡ್ ಮಾಡ್ತಾ ಇದೆ. ಓಕೆ, ಹೇಳೋಕ್ಕೋದ್ರೆ ತುಂಬ ಇದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ನಿಮ್ಮ ಲೈಫಲ್ಲೂ ಈ ಥರ ಯಾರಾದರೂ ಬಂದಿದ್ದರೆ, ಅವರಿಂದ ನಿಮ್ಗೆ ನೋವುಗಳಾಗ್ತಾ ಇದ್ದರೆ, ಅಥವಾ ಆ ನೋವಿಂದ ಹೊರಗೆ ಬರೋಕ್ಕಾಗದೇ ಇದ್ದರೆ, ಅಥವಾ ನಿಮ್ಮ ಆ ವ್ಯಕ್ತಿ ಯಾಕೆ ಬಂದರೂ ಲೈಫಲ್ಲಿ ಬರ್ದೇನೆ ಇದ್ದರೆ ಚೆನ್ನಾಗಿತ್ತಲ್ವ ಅಂತ ಅನಿಸಿದರೆ, ಅಥವಾ ಕೆಲಸಗಳು ಹೋಗ್ತಾ ಇದ್ದರೆ, ಕೆಲಸಗಳು ಸಿದ್ಧ ಇದ್ದರೆ, ಎಜುಕೇಷನಿಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಏನೋ ತುಂಬ ವಿಷಯಗಳಿರ್ತವೆ. ನೀವು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮ್ದೇನಾದರೂ ಹೊಸ ವಿಷಯ ನಿಮ್ಗೆ ತಿಳ್ಕೊಬೇಕು ಅಂದರೆ ಅದ್ರ ಬಗ್ಗೆನೂ ಹೇಳ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.